ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರ ಪಟ್ಟಾಭಿಷೇಕದ ದಿನ ಇವತ್ತು. ಏಕೆ ಅಂತಂದರೆ ಎಲ್ಲ ಮಠಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಪೂಜೆ ಅನ್ನೋದು ಮಾಡ್ತಿದ್ದಾರೆ. ರಾಯರ ಮಠದಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ನಾವು ಮನೆಯಲ್ಲಿ ಈ ಥರ ಪೂಜೆ ಮಾಡಬೇಕು ಅಂತ ಎಷ್ಟೆಲ್ಲ ಕುತೂಹಲದಿಂದ ರಾಯರ ಪೂಜೆ ಮಾಡ್ತೀವಿ. ನಾನಿವತ್ತು ಬೇಗನೆ ಎದ್ದೆ, ಸ್ವಲ್ಪ ಬೇಗ, ಒಂದು 2:30ಗೆಲ್ಲ ಎದ್ದೆ. ಏನೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ಅಂದರೆ ನಿನ್ನೆ ಹಿಂದಿನ ದಿವಸನೇ ನಾನು ಸ್ವಲ್ಪ ದೇವ್ರ ಮನೆಗೆ ತಯಾರಿ ಆಗಿರ್ಬೋದು, ದೇವ್ರಿಗೆ ಹೂವು ಆಗಿರ್ಬೋದು, ಎಲ್ಲವನ್ನು ಅಷ್ಟೇ ತಂದಿಟ್ಕೋತೀನಿ ನಾನು. ಅಂದರೆ ಗುರುವಾರ ಬಂತು ಅಂತಂದರೆ ಸಾಕು, ಏನೋ ಒಂಥರ ನನಗೆ ಹಬ್ಬದ ವಾತಾವರಣ ನಮ್ಮ ಮನೆಯಲ್ಲಿ. ನಾಳೆ ರಾಯರು ವಾರ ಮಾಡ್ತೀನಿ, ರಾಯರಿಗೆ ಸೇವೆ ಮಾಡ್ತೀನಿ, ರಾಯರು ಮಠಕ್ಕೆ ಹೋಗ್ತೀನಿ ಅಂತ ತುಂಬ ಅಂದರೆ ತುಂಬ ಕುತೂಹಲದಿಂದ ನಾನು ಈ ಪೂಜೆ ಮಾಡ್ತೀನಿ. ರಾಯರ ಪೂಜೆನ ಪ್ರತಿದಿನ ನಾನು ರಾಯರ ಪೂಜೆ ಮಾಡೇ ಮಾಡ್ತೀನಿ. ಅದರಲ್ಲೂ ವಿಶೇಷವಾದಂಥ ದಿನ ಅಂತಂದರೆ ಅದು ಗುರುವಾರ. ಪಟ್ಟಾಭಿಷೇಕದ ದಿವಸ ಆಗಿರ್ಬೋದು, ಇಲ್ಲ ರಾಯರ ಆರಾಧನೆ ದಿವಸ ಆಗಿರ್ಬೋದು, ಈ ಥರ ನನಗೆ ತುಂಬ ಖುಷಿಯಿಂದ ನಾನು ಈ ಥರ ಪೂಜೆ ಮಾಡ್ತೀನಿ. ನಾನಿವತ್ತು ತೆಂಗಿನಕಾಯಿ ಮತ್ತು ಚೀಟಿನಲ್ಲಿ ನಮ್ಮ ಕೋರಿಕೆನ ಬರೆದಿಟ್ಬಿಟ್ಟು ಸಂಕಲ್ಪ ಅಂತ ನಾನು ಹೇಳಿದ್ನಲ್ಲ, ಅದನ್ನು ನಾನಿವತ್ತು ಮಾಡಿದ್ದೀನಿ. ನಾನು ಮೊದಲದಾಗಿ ಒಂದು ಮಾಡಿದ್ದೆ ನಾನು, ಅದು ನನಗೆ ಒಳ್ಳೇದು ಮಾಡಿಕೊಟ್ರು ರಾಯರು. ಹಂಗಾಗಿ ಇನ್ನೊಂದು ಕೋರಿಕೆನ ನಾನು ಇವತ್ತು ಮಾಡಲೇಬೇಕು, ಇವತ್ತು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ರಾಯರು ಅನುಗ್ರಹ ಮಾಡ್ತಾರೆ ಅಂತಂದ್ಬಿಟ್ಟು ಇವತ್ತು ಮಾಡ್ಕೊಂಡಿದ್ದಂಥದ್ದು. ಆದರೆ ಈ ತೆಂಗಿನಕಾಯಿ ತರೋದಕ್ಕೆ ರಾಯರ ಅನುಗ್ರಹ ಇತ್ತು, ರಾಯರ ಪ್ರೇರಣೆನೇ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾಕಪ್ಪ ಅಂತಂದರೆ ನಮ್ಮ ಮನೆಯವರು ಮೊನ್ನೆ ದಿವಸನೇ ಊರಿಂದ ಬರಬೇಕಾಗಿತ್ತು. ಹಾಗಾಗಿ ನಿನ್ನೆ ದಿವಸ ನಾನು ಈ ಥರ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕು, ಮರದಿಂದ ಕಿತ್ಕೊಂಡು ತೊಗೊಂಡು ಬನ್ನಿ, ಅದು ಜಾಸ್ತಿ ಸಿಪ್ಪೆ ಎಲ್ಲ ತೆಗಿಬೇಡಿ, ಮೇಲ್ಮೇಲೆ ಮಾತ್ರ ತೆಗೀರಿ, ಒಳಗಡೆ ಜಾಸ್ತಿ ಜುಂಗೆಲ್ಲ ಹಾಗೆ ಇರಲಿ. ಏಕೆ ಅಂತಂದರೆ ನಾವು 5 ವಾರ ಇಲ್ಲ 3 ವಾರ ಇಲ್ಲ 7 ವಾರ ಈ ಥರ ವ್ರತ ಮಾಡ್ತೀವಲ್ಲ, ಕಾಯಿ ಇವಾಗ ಬಿಸಿಲಿಗೆ ಒಡೆದೋಗುತ್ತೆ. ಮೇಲ್ಮೇಲೆ ಮಾತ್ರ ಸಿಪ್ಪೆ ತೆಗೀರಿ, ಜಾಸ್ತಿ ದಪ್ಪ ಹಾಗೆ ಇರಲಿ ಅಂತ ನಾನು ಹೇಳಿದ್ದೆ. ನಮ್ಮ ಮನೆಯವ್ರು ಮೊನ್ನೆನೇ ಬರಬೇಕಾಗಿತ್ತು ಊರಿಂದ, ಆದರೆ ನಾನು ಹೇಳೋದನ್ನ ಮರ್ತುಬಿಟ್ಟಿದ್ದೆ, ತೆಂಗಿನಕಾಯಿ ತೊಗೊಂಬನ್ನಿ ಅಂತ. ಹಂಗಾಗಿ ನಿನ್ನೆ ರಾಯರೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಸಿದ್ರು ಅನಿಸುತ್ತೆ. ನಿನ್ನೆ ನಾನು ಮಧ್ಯಾಹ್ನ ಹೇಳಿದ್ದಂಥದ್ದು, ಊರಿಂದ ಬರಬೇಕಾದ್ರೆ ಮರದ ಕಾಯಿನ ಕಿತ್ಕೊಂಡು ಅದು ಕೆಳಗೆ ಬೀಳ್ದಿರೋ ಹಾಗೆ ಸುಳ್ಕೊಂಡು ತೊಗೊಂಡು ಬನ್ನಿ ಅಂತ ನಾನು ಹೇಳಿದ್ದೆ. ಅದೇ ರೀತಿ ನಮ್ಮ ಮನೆಯವ್ರು ತೊಗೊಂಡು ಬಂದರು. ನನಗೆ ತುಂಬ ಖುಷಿಯಾಯಿತು. ಈ ಥರ ಒಂದು ತೆಂಗಿನಕಾಯಿಲಿ ನಾನು ಸಂಕಲ್ಪ ಮಾಡ್ತಾಯಿದ್ದೀನಿ ಅಂತಂದರೆ ರಾಯರ ಅನುಗ್ರಹ ಇತ್ತು, ರಾಯರ ಪ್ರೇರಣೆನೇ ಆಗಿತ್ತು. ನಾವು ಅಂಗಡಿಯಿಂದನೂ ತಂದು ನಾವು ಮಾಡ್ತೀವಿ ನಾವು, ಆದರೆ ನಮ್ಮ ಮರದಿಂದ ನಾವೇ ಕಿತ್ಕೊಂಡು ಬಂದು ಅದು ಕೆಳಗಡೆ ಹಿಡ್ದಿರೋ ಹಾಗೆ ಅದನ್ನು ಸುಲಿದು ನಾವು ರಾಯರಿಗೆ ಈ ಥರ ಒಂದು ಸಂಕಲ್ಪ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ನಾವು ಅಂಗಡಿಯಿಂದ ತಂದು ಮಾಡ್ತೀವಿ, ಒಳ್ಳೆಯದಾಗೋದಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ತೆಂಗಿನಕಾಯಿ ಅಂದರೆ ಯಾವುದರಿಂದ ಮಾಡಿದ್ರೂ ಒಳ್ಳೆಯದಾಗುತ್ತೆ, ಆದರೆ ಮರದಿಂದ ಕೆಳಗಡೆ ಭೂಮಿ ಮೇಲೆ ಬೀಳ್ದಿರೋ ಹಾಗೆ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡಿದ್ರು ಒಳ್ಳೆಯದಾಗುತ್ತೆ, ಅಂಗಡಿಯಿಂದ ತಂದಿಟ್ಟು ಒಳ್ಳೆಯದಾಗುತ್ತೆ. ನನಗೇನೋ ಈ ಥರ ಒಂದು ಸಮಾಧಾನ, ಏಕೆಂದರೆ ನಮಗೆ ಈ ಥರ ತರೋದಕ್ಕೆ ಅವಕಾಶ ಸಿಕ್ತು, ಹಂಗಾಗಿ ತೊಗೊಂಡು ಬಂದಿದ್ದು. ನಾವು ಈ ಟೈಮಲ್ಲಿ ಊರಿಗೆ ಹೋಗಿಲ್ಲ ಅಂತಂದಿದ್ರೆ ನಾವು ಅಷ್ಟೇ ಇಲ್ಲಿ ಮನೆಯಲ್ಲಿರೋ ತೆಂಗಿನಕಾಯಿನೇ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಮರದಿಂದ ನೆನ್ನೆನೆ ಕಿತ್ಕೊಂಡು ಅದನ್ನು ನಮ್ಮ ಮನೆಯವರು ಸುಳ್ಕೊಂಡು ತೊಗೊಂಡು ಬಂದು ಅವರು ಕೆಳಗಡೆನೂ ಹಿಡ್ದಿರೋ ಹಾಗೆ ಇಟ್ಟಿದ್ರು. ಅದರಲ್ಲಿ ಇವತ್ತು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮತ್ತು ಚೀಟಿನಲ್ಲಿ ಬರೆದಿಟ್ಟು ನಮ್ಮ ಕೋರಿಕೆನ ಬರೆದಿಟ್ಟು ನಾನಿವತ್ತು ಸಂಕಲ್ಪ ಶುರು ಮಾಡಿದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿದು ರಾಯರ ಮಠಕ್ಕೆ ಹೋದೆ. ಅಂದರೆ ನಮ್ಮ ಮನೆ ಹತ್ರ ಇರೋ ರಾಯರ ಮಠದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ನೋಡೋದಕ್ಕೆ ಕಣ್ಣೆರಡು ಸಾಲದು. ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ನಾನು. ಇನ್ನೂ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ದೇವ್ರಿಗೆ ಅಲಂಕಾರ ಮಾಡ್ತಿದ್ರು. ಮತ್ತು ದೀಪನೂ ಅಷ್ಟೇ ಇವಾಗ ಬೆಳಗೋ ಆಗಿಲ್ಲ, ಸಂಜೆ ಬಂದು ದೀಪ ಬೆಳಗಿ ಅಂದರು. ಹಂಗಾಗಿ ಇವತ್ತು ದೀಪ ಬೆಳಗೋಕ್ಕಾಗಿಲ್ಲ, ಸಾಯಂಕಾಲ ಹೋಗಿ ದೀಪ ಬೆಳಗೋಣ. ಮಧ್ಯಾಹ್ನ ಅನ್ನಪ್ರಸಾದ ಇದೆ, ಅಲ್ಲಿ ಅನ್ನದಾನ ಕೊಡ್ತಾರೆ ಅಂತ ಹೇಳಿದ್ರು ಅವರು. ಸರಿ, ಹಾಗಾಗಿ ಮಧ್ಯಾಹ್ನ ಇಲ್ಲ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ.
ರಾಯರು ನೋಡೋದಕ್ಕೆ ಕಣ್ಣೆರಡು ಸಾಲದು. ಮತ್ತು ಪ್ರದಕ್ಷಿಣೆ ಹಾಕೋದಕ್ಕೂ ಅಷ್ಟೇ ಅಲ್ಲೆಲ್ಲ ಬ್ಯಾರ್ಗೇಟ್ ಹಾಕ್ಬಿಟ್ಟಿದ್ರು. ಪ್ರದಕ್ಷಿಣೆ ಎಲ್ಲ ಹಾಕೋದು ಬೇಡ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಷ್ಟೇ. ಏಕೆಂತಂದರೆ ತುಂಬ ಜನ ಬರ್ತಿದ್ದಾರಲ್ಲ, ಹಂಗಾಗಿ ಆಗೋದಿಲ್ಲ ಅಂತಂದ್ಬಿಟ್ಟು ಬ್ಯಾರ್ಗೇಟ್ ಹಾಕಿದ್ರು. ಹಾಗಾಗಿ ಬರೀ ರಾಯರು ದರ್ಶನ ಮಾಡ್ಕೊಂಡು ಬಂದಿದ್ದಷ್ಟೇ, ಮಂಗಳಾರತಿ ತೊಗೊಂಡು. ರಾಯರಿಗೆ ತುಪ್ಪದ ದೀಪನೂ ಅಷ್ಟೇ ಇವತ್ತು ಬೆಳಗೋಕ್ಕಾಗಲಿಲ್ಲ, ಮತ್ತು ಪ್ರದಕ್ಷಿಣೆ ಅಷ್ಟೇ ಹಾಕೋಕ್ಕಾಗಲಿಲ್ಲ. ಆದರೆ ನನ್ನ ತಂದೆನ ಈ ಮಠದಲ್ಲಿ ಈ ರೀತಿ ಇದೇ ಮೊದಲು ನಾನು ಈ ಥರ ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹೊನ್ನಾವ ಮಠದಲ್ಲಿ ಮಾಡ್ತಾರಲ್ಲ ಅಲಂಕಾರ, ಅದೇ ರೀತಿ ಮಾಡಿದ್ದಾರೆ. ನನಗೆ ಕಣ್ಣೆರಡು ತುಂಬಿ ಬಂದ್ಬಿಡ್ತು. ನನಗೆ ನನ್ನ ತಂದೆನ ಈ ರೀತಿ ನೋಡ್ತಾ ಇರೋದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸಂಜೆ ದೀಪ ಬೆಳಗೋದಕ್ಕೆ ಅಂತ ಹೋಗಿದ್ದು ಬರ್ತೀನಿ. ಏಕೆಂತಂದರೆ ನಾನು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀನಲ್ಲ, ಅಷ್ಟು ದಿನವೂ ರಾಯರ ಮಠಕ್ಕೆ ಹೋಗಿ ದೀಪ ಬೆಳಗ್ಬಿಟ್ಟು ಬರೋಣ, ಬರೀ ನಾವು ಮನೆಯಲ್ಲೇ ಸಂಕಲ್ಪ ಮಾಡಿದ್ರೆ ಸಾಲದು, ರಾಯರ ಮಠಕ್ಕೂ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಏಕೆಂತಂದರೆ ನಾವು ಮನೆಯಲ್ಲಿ ಎಷ್ಟು ದಿನ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀವೋ ಅಷ್ಟು ವಾರನೂ ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪ ಬೆಳಗಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ನೀವು ಬರೀ ಮನೆಯಲ್ಲೇ ವ್ರತ ಮಾಡಿದ್ರೆ ಸಾಲದು, ರಾಯರ ಮಠಕ್ಕೂ ಹೋಗಬೇಕು. ಅಲ್ಲಿಗೆ ಹೋಗಿ ನೀವು ಇಷ್ಟಾರ್ಥನೆಲ್ಲ ರಾಯರ ಹತ್ರ ಹೇಳ್ಕೊಂಡಾಗ ನೀವು ಮಾಡ್ತಾ ಇರೋ ಸೇವೆಗೆ ರಾಯರು ಬೇಗ ಫಲ ಅನ್ನೋದು ಕೊಡ್ತಾರೆ. ಅಲ್ಲಿ ತುಪ್ಪದ ದೀಪ ಬೆಳಗ್ಬಿಟ್ಟು ಬನ್ನಿ. ಸೆಂಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಆ ವಾರ ಬಿಟ್ಬಿಡಿ, ನೆಕ್ಸ್ಟು ವಾರದಿಂದ ಕಂಟಿನ್ಯೂ ಮಾಡಿ. ನನಗೆ ರಾಯರ ಹತ್ರ ನಾನು ಕೇಳ್ಕೊಂಡಿದ್ದೆ, ಅಪ್ಪ ಗುರುವಾರ ಒಂದು ದಿವಸ ಹೊರತುಪಡಿಸಿ ಬೇರೆ ಯಾವ ದಿನದಲ್ಲಾದರೂ ತೊಂದರೆ ಅನ್ನೋದು ಕೊಡು ನೀನು, ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಡೇಟ್ ಪ್ರಾಬ್ಲಮ್ ಬರುತ್ತಲ್ಲ ಅದನ್ನು ಕೊಡು, ಆದರೆ ವಾರದ ದಿವಸ ಮಾತ್ರ ನನಗೆ ಆ ಥರ ಶಿಕ್ಷೆ ಕೊಡಬೇಡ ಅಂತ ನಾನು ಸುಮಾರು ತಿಂಗಳಿಂದ ಕೇಳ್ಕೊಂಡಿದ್ದೆ. ಅವಾಗಿಂದನೂ ಅಷ್ಟೇ ನನಗೆ ಆ ಥರ ಪ್ರಾಬ್ಲಮ್ ಅನ್ನೋದು ಬರ್ತಾಯಿಲ್ಲ. ನನಗೆ ಗುರುವಾರ ಕಂಪಲ್ಸರಿ ನಾನು ರಾಯರು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಕೋರಿಕೆನ ರಾಯರು ಈಡೇರಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಏಕೆಂತಂದರೆ ಸುಮಾರು ವಾರಗಳಲ್ಲಿ ನಾನು ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ತುಂಬ ಅಳ್ತಿದ್ದೆ ನಾನು. ಹಿಂದಿನ ದಿವಸ ಅಷ್ಟೆಲ್ಲ ತಯಾರಿ ಮಾಡ್ಕೋತಿದ್ದೆ, ಆದರೆ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ ಅಂತ ರಾಯರ ಹತ್ರನೇ ನಾನು ಕಣ್ಣೀರು ಹಾಕಿ ಕೇಳ್ಕೊತಿದ್ದೆ. ಅದೊಂದು ದಿನ ಹೊರತುಪಡಿಸಿ ಬೇರೆ ದಿನ ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ಗುರುವಾರ ಮಾತ್ರ ಆ ಶಿಕ್ಷೆ ಕೊಡಬೇಡ ತಂದೆ ಅಂತ ಕೇಳ್ಕೊಂಡಾಗಿಂದ ಸುಮಾರು ತಿಂಗಳಾಯಿತು. ನನಗೆ ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ನನಗೆ ಆಗ್ತಾಯಿಲ್ಲ. ಗುರುವಾರ ಕಂಪಲ್ಸರಿ ನಾನು ವಾರ ಪೂಜೆ ಮಾಡ್ತಾಯಿದ್ದೀನಿ. ಇದೊಂದು ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಗುರುವಾರ ಪೂಜೆ ಮಾಡೋದು ಅಂದರೆ ನನಗೆ ಒಂಥರ ನನಗೆ ಆಕಾಶನೇ ನನ್ನ ಕೈಲಿ ಮುಟ್ಟಿದಷ್ಟು ಖುಷಿ ಆಗುತ್ತಲ್ಲ, ಆ ಥರ ಖುಷಿ ಆಗುತ್ತೆ. ರಾಯರಿಗೆ ನಾನೇ ಅಲಂಕಾರ ಮಾಡಬೇಕು, ಏನಾದರೂ ನೈವೇದ್ಯ ಮಾಡಬೇಕು, ಮತ್ತು ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಬೇಕು, ರಾಯರಿಗೆ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮಾಡಿದ ನಂತರ ಒಂದು 10 ನಿಮಿಷ ಕಾಲು ಗಂಟೆ ನನ್ನ ತಂದೆ ಮುಂದೆ ಕೂತ್ಕೋಬೇಕು, ಮತ್ತು ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗಬೇಕು, ಮತ್ತು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಬೇಕು. ರಾಯರನ್ನ ಅಲ್ಲೂ ಸಹ ಕಣ್ಣು ತುಂಬ್ಕೊಂಡು ಬರಬೇಕು ಅಂತ ನನಗೆ ತುಂಬ ಅಂದರೆ ತುಂಬ ಆಸೆ. ಆ ಆಸೆನ ರಾಯರು ಈಡೇರಿಸಿದ್ದಾರೆ ಅಲ್ವಾ. ನಾವು ಏನೊಂದು ಒಳ್ಳೆ ಮನಸ್ಸಿಂದ ಬೇಡ್ತೀವೋ ನಮಗೆ ತಥಾಸ್ತು ಅಂತ ಹೇಳೋಂಥ ನನ್ನ ತಂದೆ ಗುರು ರಾಯರು ಬೇಡಿದ್ದಂಥ ವರ ಕೊಡೋ ನನ್ನ ತಂದೆ ರಾಯರ ಮಠದಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು. ನನಗಂತೂ ಇವತ್ತು ಇಡೀ ದಿವಸ ಅಲ್ಲೇ ಇದ್ಬಿಡಬೇಕು ಅಂತ ಅನಿಸೋದು. ಅದಾಗೋದಿಲ್ಲ, ಯಾಕೆಂದರೆ ಕೆಲ್ಸಗಳಿಗೆ ಹೋಗಬೇಕು, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗಬೇಕು. ಮಕ್ಕಳನ್ನು ಎಲ್ಲರೂ ಅಷ್ಟೇ ಕರ್ಕೊಂಡೋಗಿದ್ದೆ. ಅವರು ರಾಯರ ದರ್ಶನ ಮಾಡಿಕೊಂಡು ತುಪ್ಪದ ದೀಪ ಬೆಳಗ್ಗೆನೇ ಅವರು ಸ್ಕೂಲ್ಗೆ ಹೋಗೋವಂಥದ್ದು. ಹಾಗೆ ರಾಯರ ಮಠಕ್ಕೆ ಹೋಗಿ ನಂತರ ಅವ್ರನ್ನ ಸ್ಕೂಲ್ಗೆಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಮನೆಗೆ ಬಂದು ನಾನು ಕೆಲ್ಸಕ್ಕೆ ಹೋಗೋವಂಥದ್ದು. ಸಂಜೆ ಹೋಗೋಕ್ಕಾದ್ರೆ ನಾನು ಹೋಗಿ ರಾಯರಿಗೆ ತುಪ್ಪದ ದೀಪ ಬೆಳಗ್ಬಿಟ್ಟು ಬರ್ತೀನಿ. ಇವತ್ತು ರಾಯರು ನನಗೆ ಅನುಗ್ರಹ ಮಾಡಲಿ, ಇವತ್ತಿಂದ ತುಪ್ಪದ ದೀಪ ಬೆಳಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ವಾರ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನೋ ಅಷ್ಟು ದಿನವೂ ತುಪ್ಪದ ದೀಪ ಬೆಳಗ್ತೀನಿ ಅಂತ ನಾನು ಅಪ್ಪನ ಹತ್ರ ನಾನು ಅಂದ್ಕೊಂಡಿದ್ದೀನಿ. ನನ್ನ ಆಸೆನ ಈಡೇರಿಸಲಿ ಅಂತ ನನ್ನ ತಂದೆ ಗುರು ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಸುಮಾರು ಜನ ನೀವು ನನಗೆ ಕಾಮೆಂಟ್ ಹಾಕಿದ್ರಿ, ನಾನು ನಾಳೆಯಿಂದ ತೆಂಗಿನಕಾಯಿ ಸಂಕಲ್ಪ ಮಾಡೋಣ ಅಂತ ಇದ್ದೀನಿ ಅಂತ ನೀವು ಹೇಳಿದ್ರಿ. ಹೌದು, ಇವತ್ತಿಂದ ನೀವೆಲ್ಲರೂ ಮಾಡಿದ್ದೀರ ಅಂತ ನಾನು ಅನ್ಕೋತೀನಿ. ಬರೀ ಮನೆಯಲ್ಲಿ
ಮನೆಯಲ್ಲೇ ನಾವು ಕಾಯಿ ಸಂಕಲ್ಪ ಮಾಡಿದ್ರೆ ಸಾಲದು, ನೀವು ವಾರಕ್ಕೊಂದು ದಿವಸ ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗ್ಬಿಟ್ಟು ಬನ್ನಿ, ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕೆಲವು ಜನಕ್ಕೆ ಹೋಗೋಕ್ಕಾಗೋದಿಲ್ಲ, ತುಂಬ ದೂರ ಇರುತ್ತೆ, ಸಾಧ್ಯವಾಗೋದಿಲ್ಲ. ಇನ್ನು ಕೆಲವು ಜನ ಹೇಳ್ತೀರಾ ನಮ್ಮೂರಿನಲ್ಲಿ ರಾಯರ ಮಠ ಇಲ್ಲ, ನಾನು ಮನೆಯಲ್ಲೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೀರಾ. ತೊಂದರೆ ಏನೂ ಇಲ್ಲ. ನೀವು ಮನೆಯಲ್ಲೇ 5 ಮಣ್ಣಿನ ದೀಪ ತಗೊಳ್ಳಿ, ಅದರಲ್ಲೇ ತುಪ್ಪದ ದೀಪನ ನೀವು ಒಂದು ತಟ್ಟೆನಲ್ಲಿ ಇಟ್ಕೊಂಡು ರಾಯರಿಗೆ ಬೆಳಗಿ. ನೀವು ಮಠದಲ್ಲಿ ರಾಯರಿಗೆ ತುಪ್ಪದ ದೀಪ ಬೆಳಗ್ದಷ್ಟು ಒಳ್ಳೆಯದಾಗುತ್ತೆ ಮನೆಯಲ್ಲಿ ಮಾಡಿದರೂ ಸಹ. ಆದರೆ ಒಂದು ಸತಿನಾದರೂ ನೀವು ತಿಂಗಳಲ್ಲಿ 1 ಸತಿ ಇಲ್ಲ 2 ಸತಿನಾದರೂ ನೀವು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ ಅಂತ ನಾನು ಹೇಳ್ತೀನಿ. ನಾವು ಮನೆಯಲ್ಲಿ ಪೂಜೆ ಮಾಡೋದು ಸರ್ವೇ ಸಾಮಾನ್ಯ, ಯಾವಾಗಲೂ ಮಾಡ್ತೀವಿ. ದಿನಕ್ಕೆ 2 ಟೈಮು ಮಾಡ್ತೀವಿ, ಬೆಳಗ್ಗೆನೂ ಮಾಡ್ತೀವಿ, ಸಂಜೆನೂ ಮಾಡ್ತೀವಿ. ಆದರೆ ಇನ್ನು ಕೆಲವರು ಹಬ್ಬದ ಥರ ಮಾಡ್ತಾರೆ. ಗುರುವಾರ ಅಂತಂದರೆ ಹಬ್ಬದ ರೀತಿಯಲ್ಲಿ ಮಾಡ್ತಾರೆ. ಈ ಥರ ರಾಯರ ಆರಾಧನೆ, ಪಟ್ಟಾಭಿಷೇಕ, ರಾಯರ ಹುಟ್ಟುಹಬ್ಬ ಅಂತಂದ್ರೆ ಸಾಕು ಮನೆಯಲ್ಲಿ ಅನ್ನದಾನ ಮಾಡ್ತಾರೆ. ಏನಾದರೂ ಅಡುಗೆ ಮಾಡಿ ಮನೆಗೆ ಯಾರಾದರೂ ಬಂದಂಥವ್ರಿಗೆ ಅನ್ನದಾನ ಮಾಡ್ತಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದು ಮಾಡೇ ಮಾಡ್ತಾರೆ ರಾಯರು. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಏಕೆ ಅಂತಂದರೆ ನಾವು ಜೀವನದಲ್ಲಿ ಹಲವಾರು ತಪ್ಪುಗಳನ್ನೋದು ಮಾಡ್ತೀವಿ. ಅದು ಗೊತ್ತಿದ್ದು ಮಾಡ್ತೀವೋ ಇಲ್ಲ ಗೊತ್ತಿಲ್ಲದೆ ಮಾಡ್ತೀವೋ, ಕೆಲವೊಂದು ಟೈಮಲ್ಲಿ ಅದು ತಪ್ಪು ಅನ್ನೋದು ಗೊತ್ತಿರುತ್ತೆ. ಆದರೂ ಸಹ ಆ ತಪ್ಪನ್ನೇ ನಾವು ಮಾಡ್ತೀವಿ. ಅದು ಮಾಡಬಾರ್ದು ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ಬೇರೆಯವ್ರಿಗೋಸ್ಕರ ನಾವು ಆ ತಪ್ಪು ಮಾಡಬೇಕು, ಅವ್ರು ಮಾಡ್ತಿದ್ದಾರಲ್ಲ ನಾವು ಮಾಡಬೇಕು ಅಂತಲೂ ಸಹ ಅನಿಸುತ್ತೆ. ತಿಳಿದು ನಾವು ತಪ್ಪು ಮಾಡ್ತೀವಿ, ತಿಳಿದೇನೂ ತಪ್ಪು ಮಾಡ್ತೀವಿ. ಆ ತಪ್ಪನ್ನೆಲ್ಲ ನಾವು ಮಾಡೋ ಅಂಥ ಅನುದಾನದಲ್ಲಿ ಇದೆಲ್ಲ ತೊಳೆದೋಗುತ್ತೆ. ಮತ್ತು ತಪ್ಪು ಮಾಡಿದ್ದೀವ ತಿರ್ಕೊಂಡು ಅದೇ ತಪ್ಪು ನಾವು ಮಾಡಬಾರ್ದು. ಗೊತ್ತಿಲ್ದಿರ ತಪ್ಪು ಮಾಡಿದ್ರು, ಗೊತ್ತಿದ್ದು ತಪ್ಪು ಮಾಡಿದ್ರು ತಿರ್ಗಾ ಆ ತಪ್ಪನ್ನ ನಾವು ಪದೇ ಮಾಡೋದಕ್ಕೆ ಹೋಗಬಾರ್ದು. ಕ್ಷಮೆ ಅನ್ನೋದು ಇರೋದಿಲ್ಲ. ರಾಯರಾಗಲಿ ಯಾವುದೇ ದೇವರಾಗಲಿ ತಪ್ಪಿಗೆ ಒಪ್ಪಿಗೆ ಅನ್ನೋದು ಕೊಡ್ತಾರೆ. ತಿಳಿದು ತಪ್ಪು ಮಾಡ್ತಿದ್ರೆ ಆ ತಪ್ಪಿಗೆ ಶಿಕ್ಷೆ ಅನ್ನೋದು ಸಹ ಕೊಡ್ತಾರೆ, ಕ್ಷಮೆ ಅನ್ನೋದು ಕೊಡೋದಿಲ್ಲ. ಹಂಗಾಗಿ ರಾಯರು ಎಲ್ಲರನ್ನೂ ಅಷ್ಟೇ ಒಳ್ಳೆಯ ದಾರಿಗೆ ತೊಗೊಂಬರೋ ಅಂತ ನನ್ನ ತಂದೆ ಗುರು ರಾಯರು. ರಾಯರು ವಿಷಯದಲ್ಲಿ ನಾವು ಎಷ್ಟೆಲ್ಲ ಪೂಜೆ ಮಾಡ್ತೀವಿ, ಎಷ್ಟೆಲ್ಲ ನಾವು ಆರಾಧಿಸ್ತೀವಿ ರಾಯರನ್ನ, ಅದೇ ರೀತಿ ರಾಯರು ಯಾವ ಥರ ಸತ್ಯ ಧರ್ಮ ಅನ್ನೋದನ್ನು ಪಾಲಿಸ್ತಾರೋ ಅದೇ ರೀತಿ ನಾವು ರಾಯರು ಪೂಜೆ ಮಾಡ್ತೀವಲ್ವ, ಅದರಲ್ಲಿ ಅರ್ಧ ಭಾಗದಷ್ಟು ಸತ್ಯ ಧರ್ಮ, ನ್ಯಾಯ, ನೀತಿ, ಅನ್ನದಾನ ಮಾಡೋದನ್ನು ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಣ ನಾವು. ಏಕೆ ಅಂತಂದರೆ ನಾವು ಮಾಡಿದಂಥ ಪಾಪ ಕರ್ಮನಾದರೂ ನಮ್ಮ ಈ ಜನ್ಮದಲ್ಲಿ ನಾವು ಕಳ್ಕೊಳ್ಳೋಣ. ಇನ್ನೂ ಪಾಪನ ನಾವು ಕಟ್ಕೊಳ್ಳೋದು ಬೇಡ, ಪುಣ್ಯ ಸಂಪಾದನೆ ಮಾಡೋಣ. ರಾಯರು ಯಾವ ರೀತಿ ಅವ್ರ ಜೀವನನ ನಡೆಸ್ಕೊಂಡು ಬಂದರೋ ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವಾದರೂ ಅವ್ರ ದಾರಿನಲ್ಲಿ ಹೋಗೋಣ. ರಾಯರು ಅಂತಂದ್ರೇ ಒಂದು ಶಕ್ತಿ, ಒಂದು ಪವಾಡ. ಕಾಮಧೇನು ಕಲ್ಪವೃಕ್ಷ ಅಂತಂದ್ರೇ ರಾಯರು ಫೋಟೋ ನೋಡಿದ್ರು ಸಾಕು ಏನೋ ಒಂಥರ ನನಗೆ ಹುಚ್ಚು ಪ್ರೀತಿ ಅಂತ ಹೇಳ್ತೀನಲ್ಲ. ಈಗ ಯಾರಾದರೂ ಒಬ್ರನ್ನ ಒಂದು ದಿವಸ ನೋಡೋಕ್ಕಾಗಲಿಲ್ಲ ಅಂದರೆ ಎಷ್ಟು ತಳಮಳ ಅನ್ನಿಸುತ್ತೋ ಅದೇ ರೀತಿ ರಾಯರನ್ನ ಮುಖ ಒಂದು ಸತಿ ನೋಡಲಿಲ್ಲ ಅಂದರೆ, ರಾಯರಿಗೆ ಪೂಜೆ ಮಾಡಿ ತುಪ್ಪದ ದೀಪ ಬೆಳಗಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಇದೇ ರೀತಿ ಆಗ್ತಿರುತ್ತೆ. ರಾಯರು ಫೋಟೋ ನೋಡೋದು, ರಾಯರು ಮುಖ ನೋಡೋದು, ರಾಯರು ಮಠಕ್ಕೆ ಹೋಗೋದು ಅಂದ್ರೇ ಒಂದು ಪವಾಡ, ಒಂದು ಶಕ್ತಿ. ರಾಯರು ಸುಮ್ಮನೆ ಎಲ್ಲರೂ ಸಹ ಮಠಕ್ಕೆ ಕರೆಸ್ಕೊಳ್ಳಲ್ಲ. ಅವರು ಇಂಥ ಮಠಕ್ಕೆ ಬರಬೇಕು, ಇದೇ ದಿವಸ ಬರಬೇಕು, ಇದೇ ಟೈಮಿಗೆ ಬರಬೇಕು ಅಂತಲೂ ಅನುಗ್ರಹ ಮಾಡ್ತಾರೆ. ಅದೇ ಟೈಮ್ಗೆ ನಾವು ಹೋಗೋಕ್ಕಾಗೋದು. ಬೇರೆ ದೇವಸ್ಥಾನಗಳಲ್ಲೆಲ್ಲ ನಾವು ಯಾವಾಗ ಬೇಕಿದ್ರೂ ನಾವು ಹೋಗ್ತೀವಲ್ಲ, ರಾಯರ ಮಠಕ್ಕೆ ಆ ಥರ ಅಲ್ಲ, ಮಂತ್ರಾಲಯಕ್ಕೂ ಆ ಥರ ಅಲ್ಲ. ರಾಯರ ಅಪ್ಪಣೆ ಇರಬೇಕು, ಟೈಮಿಂಗ್ಸ್ ಆಗಿರ್ಬೋದು, ದಿನ ಆಗಿರ್ಬೋದು, ಗಳಿಗೆ ಆಗಿರ್ಬೋದು, ಇದೆಲ್ಲನೂ ಅನುಗ್ರಹ ಮಾಡಿದ್ರೇ ನಾವು ಅಲ್ಲಿಗೆ ಹೋಗೋಕ್ಕಾಗೋದು, ರಾಯರು ದರ್ಶನ ಮಾಡೋಕ್ಕಾಗೋದು. ರಾಯರು ಯತಿಗಳಲ್ವ, ಹಂಗಾಗಿ ಅವರು ದರ್ಶನ ಮಾಡೋದು ಅಂತಂದ್ರೇ ನಮ್ಮ ಪಾಪ ಕರ್ಮ ಎಲ್ಲ ಕಳ್ಕೊಂಡಾಗೆ. ಇನ್ನಷ್ಟು ಪಾಪನ ಒತ್ಕೊಳ್ಳೋದು ಬೇಡ, ಆದಷ್ಟು ಪುಣ್ಯ ಸಂಪಾದನೆ ಮಾಡ್ತಾ ಹೋಗೋಣ. ಗೊತ್ತಿದ್ದಷ್ಟು ನಾವು ಒಳ್ಳೆಯದನ್ನು ಮಾಡೋಣ, ಗೊತ್ತಿಲ್ಲದೆ ಇರೋದನ್ನ ಭಗವಂತನ ಪಾದಕ್ಕೆ ಹಾಕ್ಬಿಡೋಣ. ನೀವೆಲ್ಲರೂ ಇವತ್ತು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀರಾ? ಎಷ್ಟು ಜನ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ನನಗೆ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಸೇಜ್ ಹಾಕಿದ್ದೀರಾ, ಫೋಟೋಸ್ ಹಾಕಿದ್ದೀರಾ. ನಾನು ಇವತ್ತು ಬೇಗ ಪೂಜೆ ಮಾಡಿದ್ದೀನಿ, ನಂದು ಇವತ್ತು 5 ವಾರ ಆಗಿದೆ, 3 ವಾರ ಆಗಿದೆ, ಇವತ್ತಿಂದ ತೆಂಗಿನಕಾಯಿ ಸಂಕಲ್ಪ ಚೀಟಿ ಬರೆದಿಟ್ಟು ಮಾಡಿದ್ದೀನಿ ಅಂತ ಹೇಳಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಾನು ಅಷ್ಟೇ ಇವತ್ತು ಚೀಟಿ ಬರೆದಿಟ್ಟು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀನಿ. ನಾನು ರಾಯರು ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ರಾಯರಿಗೆ ತೆಂಗಿನಕಾಯಿ ಸಂಕಲ್ಪ ಮಾಡೋದ್ರೇ
ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಅದೇ ರೀತಿ ಮಠಕ್ಕೂ ಹೋಗಿ ನೀವು ಅಲ್ಲಿ ತುಪ್ಪದ ದೀಪ ಬೆಳಗ್ಬಿಟ್ಟು ಬನ್ನಿ, ಇನ್ನೂ ಬೇಗ ಅನುಗ್ರಹ ಮಾಡ್ತಾರೆ. ರಾಯರ ವಿಶೇಷವಾದಂಥ ದಿವಸ ಆರಾಧನೆ ದಿವಸ ಇಲ್ಲ ಪಟ್ಟಾಭಿಷೇಕ ಇಲ್ಲ ರಾಯರು ಹುಟ್ಟಿದ ದಿವಸ ಗುರುವಾರ ಬತ್ತು ಅಂತಂದರೆ ಅವತ್ತಿಂದ ನೀವು ಒಂದು ಸಂಕಲ್ಪ ಅಂತ ಮಾಡಿ, ನೀವು ತೆಂಗಿನಕಾಯಿ ಸಂಕಲ್ಪ ಆಗಿರ್ಬೋದು, ಇಲ್ಲ ನೀವೊಂದು ವ್ರತ ಅಂತ ಸ್ಟಾರ್ಟ್ ಮಾಡ್ತೀರಲ್ಲ ಆ ದಿವಸ ಸ್ಟಾರ್ಟ್ ಮಾಡಿ, ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಯಾವಾಗಲೂ ಒಂದು ವ್ರತ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಆದರೆ ಈ ಥರ ವಿಶೇಷವಾದಂಥ ದಿವಸ ನಾವೊಂದು ಪೂಜೆ ವ್ರತನ ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಅನುಗ್ರಹ ಮಾಡ್ತಾರೆ. ಇದು ಎಲ್ರಿಗೂ ಅಷ್ಟೇ ಗೊತ್ತಿದೆ, ಎಲ್ಲರೂ ಸಹ ಮಾಡಿದ್ದಾರೆ. ಇದನ್ನು ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಿದ್ದಾರೆ. ಹಂಗಾಗಿ ನಾನು ಹೇಳೋವಂಥದ್ದು, ನಾನು ಹಿಂದೆ ಈ ಥರ ನಾನು ಸಂಕಲ್ಪಗಳನ್ನ ನಾನು ಮಾಡಿದ್ದೀನಿ. ಆ ವ್ರತ ಮುಗಿಯೋದ್ರೊಳಗಾಗಿರ್ಬೋದು, ಮುಗಿದ ನಂತರ ಆಗಿರ್ಬೋದು, ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೂ ಒಳ್ಳೇದಾಗಲಿ ಅಂತಲೇ ನಾನು ಹೇಳೋವಂಥದ್ದು. ನಾನು ಮಂತ್ರಾಲಯಕ್ಕೂ ಸಹ ಹೋಗಿರಲಿಲ್ಲ, ಮಂತ್ರಾಲಯ ಯಾವ ಕಡೆ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ವ್ರತ ಮಾಡಿದ ಮೊದಲನೇ ದಿವಸನೇ, ಯಾವಾಗ ನಾನು ಸಂಕಲ್ಪ ಮಾಡಿದ್ನೋ ಮೊದಲನೇ ದಿವಸನೇ ರಾಯರ ಅನುಗ್ರಹದಿಂದ ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಂಡಿದ್ದಂಥದ್ದು. ನಾನು ಒಂದೇ ಸತಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಂಥದ್ದು. ರಾಯರು ನನಗೆ ಹಲವಾರು ವಿಷಯಗಳಲ್ಲಿ ನನಗೆ ಪವಾಡ ಮಾಡಿದ್ದಾರೆ, ಒಳ್ಳೆಯದನ್ನು ಮಾಡಿದ್ದಾರೆ. ನಾನು ಕೇಳ್ಕೊಂಡಿದ್ನೆಲ್ಲ ರಾಯರು ನನಗೆ ಈಡೇರಿಸಿದ್ದಾರೆ, ಕೊಟ್ಟಿದ್ದಾರೆ ರಾಯರು. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ನನಗಾದ ಅನುಭವಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಅಂಥದ್ದು. ಏಕೆಂತಂದರೆ ನನಗೆ ರಾಯರು ಒಳ್ಳೇದು ಮಾಡಿದ್ದಕ್ಕಲ್ವ ನಾನು ನಿಮ್ಗೆ ಹೇಳೋವಂಥದ್ದು. ಆ ಥರ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ, ನಿಮಗೂ ರಾಯರ ಅನುಗ್ರಹ ಮಾಡ್ತಾರೆ. ಈ ಥರ ಮಾಡಿ, ಈ ಟೈಮಲ್ಲಿ ಮಾಡಿ ಅಂತಲೇ ನಾನು ಹೇಳೋದು. ಈ ಥರ ಸಂಕಲ್ಪ ಪೂಜೆ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದಾಯಿತು ಅಂತಂದರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು ನಂತರ ಸ್ವಲ್ಪ ಲೇಟಾಗಿ ಮಾಡಿದ್ರೂ ಆಗುತ್ತೆ, ಆದರೆ ಮೊದಲನೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆ ಮಾಡೋದ್ರಿಂದ ರಾಯರಿಗೆ ಇಷ್ಟ ಆಗುತ್ತೆ, ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.